ಇವತ್ತು ನಾನು ನೆನೆಸ್ಕೊಳ್ತೇನೆ, ನಾನು ಎಂದೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಚುನಾವಣೆಯಲ್ಲಿ ನಾನು ಸೋತಿರ್ಬೋದು, ಆದರೆ 5.25 ಲಕ್ಷ ಜನ, ಸರಿಸುಮಾರು 5,76,000 ಜನ ಮಂಡ್ಯ ಜಿಲ್ಲೆ ತಂದೆ ತಾಯಿಂದರು ಒಬ್ಬ ಯುವಕನಿಗೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದನ್ನು ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ. ಇವತ್ತು ಇತಿಹಾಸ ತೆಗೆದು ನೋಡಿದಾಗ ಪುಟ್ಟರಾಜಣ್ಣವರು ಕೂಡ ಸಂಸದರಾಗಿ ಆಯ್ಕೆಯಾಗಿದ್ದರು. 5.25 ಲಕ್ಷ ಜನ ಮತ ಹಾಕ್ತಕ್ಕಂಥದ್ದು. ನಾನು ಸೋತಂಥ ಸಂದರ್ಭದಲ್ಲಿ 50,000 ಹೆಚ್ಚಿಗೆ ನನಗೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದನ್ನು ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವತ್ತು ಯಾವ ರೀತಿ ಒಂದು ಮೈತ್ರಿ ಧರ್ಮ ಪಾಲನೆ ಆಯಿತು, ಯಾವ ರೀತಿ ಕಾಂಗ್ರೆಸ್ನವರು ಬೆನ್ನಿಗೆ ಚೂರಿ ಚುಚ್ಚಿದ್ರು, ದೇವೇಗೌಡರು ಸಾಹೇಬ್ರನ್ನ ಆ ವಯಸ್ಸಿನಲ್ಲಿ ಕರ್ಕೊಂಡೋಗಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿಸಿ ದೇವೇಗೌಡರು ಸಾಹೇಬ್ರ ಸೋಲಿಗೆ ಇದೇ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಕಾರಣಕರ್ತರಾದರು. ಇದೇ ಮಂಡ್ಯದಲ್ಲಿ 5 ಗ್ಯಾರಂಟಿಗಳ ಫಲಾನುಭವಿ ಸಭೆ ಅಂತ ಕಾಂಗ್ರೆಸ್ನವ್ರು ಮಾಡಿದರು. ಈ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ ವೇದಿಕೆ ಮೇಲೆ ನಿಂತು, ಅವತ್ತು ನಿಖಿಲ್ ಕುಮಾರಸ್ವಾಮಿ ಸೋಲ್ಗೆ ಕಾಂಗ್ರೆಸ್ ಪಕ್ಷದವರೇ ಕೊಟ್ಟಂಥದ್ದು ಕರೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇನ್ನೊಂದು ಕಡೆ ಅದೇ ವೇದಿಕೆಯಲ್ಲಿ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ, ನಾವು ಜೋಡೆತ್ತಾಗಿ ಕುಮಾರಣ್ಣನ ಜೊತೆ ಹೆಗಲು ಕೊಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ವಿ. ಇದರಲ್ಲೇ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ, ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ ಒಂದು ಸ್ಪಷ್ಟತೆ ಇಲ್ಲ.